ಬಿಗ್ ಬಾಸ್ ಸೀಸನ್ 12 ಗುರು ಹಂಗೋ ಹಿಂಗೋ ಹೆಂಗೋ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಕಣ್ ಮುಚ್ಕೊಂಡ್ ಬಿಡೋ ಅಷ್ಟಕ್ಕೆ ಈ ವರ್ಷದ 9 ತಿಂಗಳು ಹಾಗೆ ಹೊಂಟೋಯ್ತು. ಇನ್ನ ಮಿಕ್ಕಿದ 3 ತಿಂಗಳು ಹೆಂಗಪ್ಪ ಕಳೆಯೋದು ಅನ್ನೋಷ್ಟಕ್ಕೆ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು. ಅದ್ರಲ್ಲಿ ಈ ಸಲ ಬಂದಿರೋ ಕಂಟೆಸ್ಟೆಂಟ್ ಗಳಂತೂ ಒಂದೊಂದು ಮುತ್ತು ಕಡೆ. ನಮ್ ಮೊದಲನೇ ಕಂಟೆಸ್ಟೆಂಟ್ ಬಂದು ಕಾಕ್ರೋಚ್. ಇದೆಲ್ಲ ಕಂಡ್ರ ಇದ್ಯಾರ ಹಾಕಿದ್ದು ಟಗರು ಫಿಲಂ ಅಲ್ಲಿ ಅಣ್ಣನ ಹೆಸರು ಕಾಕ್ರೋಚ್ ಅಂತ. ಅವಾಗಿಂದ ಅಣ್ಣ ಕಾಕ್ರೋಚ್ ಅಂತಾನೆ ಫೇಮಸ್. ನಮ್ ಎರಡನೇ ಕಂಟೆಸ್ಟೆಂಟ್ ಬಂದು ಮಲ್ಲಮ್ಮನ. ಇದ್ಯಾರು ಗುರು ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕೇಳಿ ಕಮೆಂಟ್ ಮಾಡಿ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ. ನಮ್ ಮೂರನೇ ಕಂಟೆಸ್ಟೆಂಟ್ ಬಂದು ಡಾಗ್ ಸತೀಶ್. ಅಣ್ಣ ದೊಡ್ಡ ಡಾಗ್ ಡೀಲರ್ ಅಂತೆ. ಅಣ್ಣ ದೊಡ್ಡ ಡಾಗ್ ಡೀಲರ್ ಅನ್ನೋದ್ಕಿಂತ ಅಣ್ಣ ದೊಡ್ಡ ತಲ್ದೆಂಗ. ಅಣ್ಣ ಯಾವ ರೇಂಜ್ ತಲ್ದೆಂಗ್ತಾನೆ ಅಂದ್ರೆ ನೋಡಿ ಗಾಯ್ಸ್, ಇದೊಂದು ಅಲ್ಟಿಮೇಟ್ ಡಾಗ್ ಬ್ರೀಡ್. ಈ ಬ್ರೀಡ್ ಹೆಸರು ಸೀಲಕಮಕ ನೈಸಾ ಅಂತ. ಇದು ಇಡೀ ವರ್ಲ್ಡ್ ಅಲ್ಲಿ ತುಂಬಾ ರೇರೆಸ್ಟ್ ಬ್ರೀಡ್. ಇದು ಯಾವ ರೇಂಜ್ ರೇರ್ ಅಂದ್ರೆ ಒಂದು ಮೋರಿಲಿ ಬರೀ 4 ನಾಯಿ ಸಿಗೋದು ಈ ತರ. ಇದನ್ನ ನಾನು ನಮ್ ಡೊನಾಲ್ಡ್ ಟ್ರಂಪ್ ಗೆ 500 ಕೋಟಿಗೆ ಮಾರ್ಬೇಕು ಅಂತ ಇದೀನಿ. ನಿಮ್ ಯಾರಿಗಾರ ಡೊನಾಲ್ಡ್ ಟ್ರಂಪ್ ನಂಬರ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಮ್ 4ನೇ ಕಂಟೆಸ್ಟೆಂಟ್ ಬಂದು ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಕೆಂಪಿದ್ದಲ್ಲ ಬೀಳಿದ್ದಲ್ಲ ಹೊಟ್ಟೆ ಹೊಟ್ಟೆದು, ಅದು ಯಾರ್ ಕದ್ದದ್ದು. ಅಣ್ಣನ ಸ್ಪೆಷಾಲಿಟಿ ಏನಂದ್ರೆ ಬರೀ ಮೋಟಿವೇಶನ್ ಪುಂಗೋದು. ಬೇಡ ನಿನ್ ಟಿಕೆಟ್ ಕೊಂಡ್ರೆ ಇಲ್ಲ ಇಲ್ಲ ಬೇಕು ಬೇಕು ಅಂತ ಪುಂಗೋದು. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ಈ ಅಡ್ರೆಸ್ ಇಂದ ದಾರಿ ತಪ್ಪಿದೀನಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ, ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದೀಯಾ. ಯಾರ ನಿಶ್ ಪುಂಗ್ತಾನೆ ಈ ಗೋಳಿ ಮುಗಿನ ಯಾರ ಕರ್ಕೊಂಡ್ ಬಂದಿದ್ದು? ಓಡಿಸ್ರು ಅನ್ನ. ನಮ್ಮ 5ನೇ ಕಂಟೆಸ್ಟೆಂಟ್ ಬಂದು ಅಣ್ಣ ಬರೀ ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡೆ ಫೇಮಸ್. ಇವರು ನಿಶಾ, ಇವಾಗ ಮನಿ ಕೊಟ್ಟೆ ಮನೀಷಾ. ಈ ತರ ಕಾಮಿಡಿ ಏನ್ ಗುರು ನಾನು ಮಾಡ್ತೀನಿ ನೋಡಿ. ಇದು ಚಾ, ಇದ್ರ ಮೇಲೆ ಕಾ ಅಂತ ಬರೀತೀನಿ, ಕಾಚಾ. ನಮ್ಮ 6ನೇ ಕಂಟೆಸ್ಟೆಂಟ್ ಬಂದು ಅಕ್ಕಂದೇನ್ ಸ್ಪೆಷಾಲಿಟಿ ಅಂದ್ರೆ ಬಂದ್ ಒಂದೇ ದಿವಸಕ್ಕೆ ಆದ್ರೂ ಅಕ್ಕನ್ ಇಷ್ಟ ಬೇಗ ಕಳಿಸ್ಬಾರ್ದಾಗಿತ್ತು. ಇನ್ನು ಎಷ್ಟೊಂದ್ ಜನ ನಮ್ಗೆ ಗೊತ್ತಿಲ್ದಿರೋರೆಲ್ಲ ಅವ್ರಾದ್ರೂ ಹೋಗ್ಬೇಕಾಗಿತ್ತು. ಇನ್ನ 6ನೇ ಕಂಟೆಸ್ಟೆಂಟ್ ಬಂದು ಚಂದ್ರಪ್ರಭಾ. ಅಣ್ಣ ಗೊತ್ತಲ್ಲ, US ಮೆಕ್ಸಿಕೋದಲ್ಲಿ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲೆಕ್ಚರರ್ ಆಗಿದ್ರು. Big boss, tell in English. I am big. Yeah, so.